ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಹಾಗೆ ಪ್ರಿಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ರಾಶಿ ಭವಿಷ್ಯಗಳ ಫಲಾಫಲ, ಪಂಚಾಂಗ ಭವಿಷ್ಯ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮಗು ಹುಟ್ಟಿದ ನಂತರ ಎಷ್ಟು ತಿಂಗಳಾದ ನಂತರ ಜಾತಕವನ್ನ ನಾವು ಬರೆಸಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಎಂದಿನಂತೆ ಇಂದು ಶನಿವಾರದ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, ಇವತ್ತು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಪೌರ್ಣಮಿ, ಬೆಳಗ್ಗೆ 6:37 ಪೌರ್ಣಮಿ ಇದೆ ಇವತ್ತು. ಹಾಗೆ ಮೂಲಾ ನಕ್ಷತ್ರ, ಶುಕ್ಲನಾಮ ಯೋಗ, ಭವ ಕರ್ಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಒಟ್ಟು 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಿಗೆ ಏನು ದೋಷಗಳಿವೆ, ಹಾಗೆಯೇ ಆ ದೋಷಕ್ಕೆ ಪರಿಹಾರವನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬಹುದು, ಈ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಇವತ್ತು ಶನಿವಾರ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ಪರಪಾ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹೋಮಸ್ತನ್ನೋ ಅಸ್ತು ಭಜಗ್ಗಸ್ಯಾಮಪತಜೋರಜೀಣಾಂ. ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾ ಮಾದಜಸ್ವ. ಇದು ಇವತ್ತಿನ ದಿವಸ ಹೇಳುವಂತಹ ಶ್ಲೋಕ. ಯಾಕಂದರೆ ಶನೇಶ್ವರ ಆರಾಧನೆ, ಶನಿವಾರ ಆಗಿರೋದರಿಂದ ಶನೇಶ್ವರನ ಆರಾಧನೆ ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಈ ಮಂತ್ರವನ್ನು ಅಥವಾ ಈ ಶ್ಲೋಕವನ್ನು ನಾವು ಹೇಳೋದರಿಂದಲೇ ನಮಗೆ ಎಲ್ಲ ರೀತಿಯ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್ ಅಂತ ಹೇಳಿದ್ದಾರೆ. ಆಯುಷ್ಯ, ಜೀವನ ಉಪಾಯ, ಹಾಗೆ ಅವನ ಮರಣ, ಇವೆಲ್ಲವನ್ನು ಕೂಡ ನಿಶ್ಚಯ ಮಾಡುವವನು ಶನೇಶ್ವರನಂತೆ. ಹಾಗಾಗಿ ಅವನ ಆರಾಧನೆಯಿಂದ ಯಾವುದೇ ರೀತಿಯಲ್ಲಿ ದೋಷದಿಂದ, ಯಾವುದೇ ಜನ್ಮದ ದೋಷದಿಂದ ಇವತ್ತಿನ ದಿವಸ ನಮಗೆ ತೊಂದರೆ ಆಗ್ತಾ ಇದ್ದರೂ ಕೂಡ ಅವೆಲ್ಲವೂ ಕೂಡ ಅವನ ಸ್ಮರಣೆ ಮಾತ್ರದಿಂದಲೇ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಗುರು ಹಿರಿಯರ ದರ್ಶನ ಮಾಡುವಂಥ ಭಾಗ್ಯ ಇದೆ. ಯಾಕೆಂದರೆ ಇದು ಭಾಗ್ಯ. ಗುರುಗಳು ಅಥವಾ ಹಿರಿಯರ ದರ್ಶನ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಇರುತ್ತದೆ. ನಮಗೆ ಎಲ್ಲ ಕಾಲದಲ್ಲೂ ಗುರುಗಳು ಸಿಗೋದಿಲ್ಲ. ಯಾಕೆಂದರೆ ಸಿಕ್ಕಂಥ ಆ ಒಂದು ಅವಕಾಶವನ್ನು ನಾವು ಬಳಸಿಕೊಳ್ಳಬೇಕು. ಯಾಕಂದರೆ
ಇವಾಗ ನಾವು ಶ್ರೀಧರ ಸ್ವಾಮಿಗಳಂಥ ಮಹಾತ್ಮರು ಅಥವಾ ಶಿರಡಿ ಸಾಯಿಬಾಬರಂಥ ಮಹಾತ್ಮರು ಇವಾಗ ನಮಗೆ ಬೇಕು ಅಂದರೆ ನಮಗವರು ಸಿಗೋದಿಲ್ಲ. ಅವರು ಇದ್ದಾರೆ, ಆದರೆ ಈ ಶರೀರವಾಗಿ ನಮಗೆ ಕಾಣುತ್ತಾ ಇಲ್ಲ. ಹಾಗಾಗಿ ಅಂಥ ಮಹಾತ್ಮರು ಇದ್ದಾಗ, ಅವರು ಸಿಕ್ಕಾಗ ನಾವು ಅವರ ದರ್ಶನ, ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಏನೇನು ತಗೊಳ್ಬೇಕು, ಅವರ ಹತ್ರ ನಾವು ಏನೇನು ತಗೊಳ್ಬೇಕು ಅದೆಲ್ಲ ನಾವು ತಗೊಳ್ಬೇಕು. ಅದಕ್ಕಾಗಿ ಗುರುಗಳ ಸೇವೆಯನ್ನು ಮಾಡಬೇಕು. ಯಾಕಂದರೆ ಆ ಜ್ಞಾನವನ್ನು ಪಡೆಯುವಂಥದ್ದು, ನಾವು ಭಗವಂತನ ಹತ್ರ ಸಂಪತ್ತನ್ನು ಕೊಡುವಂತ ನಾವು ಕೇಳ್ತೇವೆ. ಹಾಗೆ ಅವರ ಹತ್ರ, ಗುರುಗಳ ಹತ್ರ ನಾವು ಆ ಎಲ್ಲ ಮಹಾಜ್ಞಾನ ಮಹಾಸಂಪತ್ತನ್ನು ಅವರು ಕೊಡ್ತಾರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಜ್ಞ ಹೋಮ ಹವನಗಳಲ್ಲಿ ಇವತ್ತು ನಾವು ಬೇರೆಯವರು ಮಾಡುವಂಥ ಪೂಜಾ ಹೋಮಗಳಲ್ಲಿ ನಾವು ಭಾಗಿಯಾಗುವಂಥದ್ದು, ಅಥವಾ ನಾವೇ ಸ್ವಂತ ನಮಗೆ ಇವತ್ತಿನ ದಿವಸ ಪೂಜೆ ಹೋಮವನ್ನು ಮಾಡುವಂಥ ಆ ಒಂದು ಯೋಗನೂ ಇದೆ, ಮನಸ್ಸು ಇದೆ. ಆದರೆ ಅದರಲ್ಲಿ ನಮಗೆ ಆ ಶಕ್ತಿ ಹೇಳುವಂಥದ್ದು ಬೇಕು. ಇನ್ನು ದೇವತಾ ದರ್ಶನ, ಎಲ್ಲ ರೀತಿಯಲ್ಲೂ ಕೂಡ ದೇವರ ದರ್ಶನ ಮಾಡುವುದು. ಹಾಗೆ ಸಹೋದರರಲ್ಲಿ ಇವತ್ತಿನ ದಿವಸ ಕಲಹ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಎದೆನೋವು ಬರುವಂಥ ಸಾಧ್ಯತೆ ಇದೆ. ಎದೆನೋವು ಬಂದರೆ ನಾವೇನು ಭಯಪಡಬೇಕಾದ್ದೇನಿಲ್ಲ. ಅದಕ್ಕೆ ಕೆಲವು ನಮಗೆ ಶ್ವಾಸಕೋಶದಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಎದೆನೋವು ಹೇಳುವಂಥದ್ದು ಬರ್ತದೆ, ಅಥವಾ ಮಾನಸಿಕವಾಗಿ ಒತ್ತಡ ಆದಾಗಲೂ ಕೂಡ ಬರ್ತದೆ. ಹಾಗೆ ತುಂಬ ಸಂತೋಷ ಆದಾಗಲೂ ಕೂಡ ಅದು ಬರ್ತದೆಯಂತೆ. ಹಾಗಾಗಿ ನಾವು ಭಯಪಡಬೇಕಾದ್ದೇನಿಲ್ಲ. ಅದಕ್ಕೆ ಏನು ಸಣ್ಣ ಪುಟ್ಟ ಚಿಕಿತ್ಸೆ ಇದ್ದರೆ ಆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಇವತ್ತಿನ ದಿವಸ ಧನ್ವಂತರಿಯ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಧನ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಯಾವುದೋ ಕಾರಣಕ್ಕಾಗಿ ನಾವು ಸುಮ್ಮನೆ ಖರ್ಚಾಗ್ತಾ ಇರ್ತದೆ. ಕೋರ್ಟು ಕಚೇರಿ ಇರ್ಬೋದು, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಸುಮ್ಮನೆ ನಮಗೆ ಮನಸ್ಸು ಇರೋದಿಲ್ಲ ಖರ್ಚು ಮಾಡಲಿಕ್ಕೆ, ಅನಿವಾರ್ಯತೆಯಿಂದ ಖರ್ಚು ಆಗ್ತದೆ. ಹಾಗಾಗಿ ಇನ್ನು ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ನಮಗೆ ವಿಶೇಷವಾಗಿ ಶತ್ರುಗಳು ಅಂದರೆ ನಮಗೆ ಹೊರಗಿನವರಿಗಿಂತ ಒಳಗಿನವರೇ ತುಂಬ ಶತ್ರುಗಳು ಇದ್ದಾರಂತೆ. ಹಾಗಾಗಿ ಆ ಒಳಗಡೆ ಇರುವಂಥ ಶತ್ರುಗಳನ್ನು ನಾವು ಸರಿಯಾಗಿ ಕಂಟ್ರೋಲ್ ಮಾಡಿದ್ರೆ ನಮಗೆ ಹೊರಗಡೆ ಯಾರು ಶತ್ರುಗಳು ಇರಲಿಕ್ಕೆ ಸಾಧ್ಯ ಇಲ್ವಂತೆ. ಯಾಕೆಂತಂದರೆ ಹಿಂದೆ ಎಲ್ಲ ರಾಜಸೂಯ ಯಾಗವನ್ನು ಮಾಡಬೇಕಾದ್ರೆ ಧರ್ಮರಾಜ ಎಲ್ಲ ಕಡೆ ಹೋದನಂತೆ. ಎಲ್ಲ ಕಡೆ ಹೋದಾಗ ಅವನಿಗೆ ಕಂಡರು ಎಲ್ಲರೂ ಒಳ್ಳೆಯವರು ಬಂದು ಎಲ್ಲರೂ ನನಗೆ ಒಳ್ಳೆಯವರಾಗಿ ಕಾಣ್ತಾರೆ, ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಅಂತ ಅವನು ಬಂದು ಹೇಳ್ತಾನೆ. ಯಾರ ಹತ್ರ? ಭೀಷ್ಮಾಚಾರ್ಯರ ಹತ್ರ ಹೇಳ್ತಾನೆ. ಹಾಗೆ ಭೀಷ್ಮಾಚಾರ್ಯರು ಹೇಳಿದ್ರು. ಹಾಗೆ ದುರ್ಯೋಧನನ ಕಳಿಸಿದ್ರು ಅವರು. ನೀನು ನೋಡ್ಕೊಬಾ, ಯಾರು ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟು ಜನ ಕೆಟ್ಟವರಿದ್ದಾರೆ ಅಂತ ನೋಡ್ಕೊಬಾ ಅಂತ ಕಳಿಸ್ದ. ಹಾಗೆ ಅವನು ಹೋಗಿ ನೋಡ್ಕೊಂಡು ಬಂದು ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ, ಇಲ್ಲಿ ಯಾರೂ ಒಳ್ಳೆಯವರಿಲ್ಲ, ಇಲ್ಲಿ ಇದ್ದವರು ಎಲ್ಲರೂ ಕೆಟ್ಟವರೇ ಅಂತ ಹೇಳ್ತಾನೆ ಅವನು. ಹಾಗಾಗಿ ಅವಾಗ ಯಾಕೆಂದರೆ ಅವ್ರು ಧರ್ಮರಾಯನ ಮನಸ್ಸು ಹಾಗೆ ದುರ್ಯೋಧನನ ಮನಸ್ಸು ಅವು ಯಾವ ರೀತಿ ಇದೆ, ಅವರ ಯದ್ದ ಭಾವಂ ತದ್ಭವತಿ, ನಮ್ಮ ಭಾವನೆಗೆ ತಕ್ಕಂತೆ ನಮಗೆ ಜಗತ್ತು ಕಾಣ್ತದೆ. ಬಿಟ್ಟರೆ ಜಗತ್ತು ಆ ಥರ ಇಲ್ಲವಂತೆ. ಜಗತ್ತು ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ವಿಶೇಷವಾಗಿ ಹೇಳ್ತಾ ಇದ್ದರೆ ಶಂಕರಾಚಾರ್ಯರು ಹೇಳ್ದಂಗೆ ಈ ಜಗತ್ತೇ ಇಲ್ಲವಂತೆ. ಜಗತ್ತೇ ಇಲ್ಲ ಅಂದಮೇಲೆ ಅಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾಕೆ ಜಗತ್ತಿಲ್ಲ? ಆದರೆ ನಾವು ಹೇಗೆ ಈ ಕಣ್ಣಿಗೆಲ್ಲ ಕಾಣ್ತಾ ಇರ್ತದೆ, ಜಗತ್ತಿಲ್ಲ ಹೇಳ್ತೀರಿ, ಹೆಂಗೆ ಕಾಣ್ತಾ ಇರ್ತದೆ? ನಾವು ಮಾತಾಡ್ತಾ ಇರ್ತೇವೆ, ಊಟ ಮಾಡ್ತಾ ಇರ್ತೇವೆ, ಗಾಡಿ ಹೊಡಿತಾ ಇರ್ತೇವೆ, ಆದರೂ ಜಗತ್ತಿಲ್ಲ. ಯಾಕೆಂದರೆ ಜಗನ್ ಮಿಥ್ಯ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಈ ಜಗತ್ತು ಅಂದರೆ ಮಿಥ್ಯ ಅಂದರೆ ಇದು ನಿತ್ಯ ಅಲ್ಲ. ನಿತ್ಯ ಬೇರೆ, ಮಿಥ್ಯ ಬೇರೆ. ನಿತ್ಯ ಅಂದರೆ ಯಾವಾಗಲೂ ಇರುವಂಥದ್ದು. ಮಿಥ್ಯ ಅಂದರೆ ಸುಳ್ಳು. ಈ ಜಗತ್ತೇ ಸುಳ್ಳಂತೆ. ಯಾಕೆಂದರೆ ಆಯಿತು, ಈಗ ಇವತ್ತೆಷ್ಟೋ ಇತ್ತು, ಇವತ್ತು 8 ಗಂಟೆ ಆಯಿತು, 8:15 ಆಯಿತು, ಇನ್ನು ಬೆಳಗ್ಗೆ ಆದಂಥ 6 ಗಂಟೆ ಮರ್ತೋಯ್ತು. ಅದು ಎಲ್ಲಿ ಹೋಯ್ತು, ಏನೋ ಹೋಯ್ತು, ಯಾರಿಗೂ ಗೊತ್ತಿಲ್ಲ. ಇನ್ನು ನಾಳೆ ಮತ್ತೆ ಬರ್ತಾ ಆಗ್ತದೆ, ನಾಳೆನೂ 8 ಗಂಟೆ ಆಗ್ತದೆ, 8:15 ಆಗ್ತದೆ, 9 ಗಂಟೆ ಆಗ್ತದೆ. ಹಗಲು ರಾತ್ರಿಗಳು ಕಳೀತಾ ಇರ್ತವೆ. ಶಿಶಿರ ವಸಂತವು ಪುನರಾಯಾತಃ, ಶಿಶಿರ ವಸಂತ ಬರ್ತಾನೆ ಇರ್ತದೆ. ಕಾಲ ಕ್ರೀಡತಿ
ಗಚ್ಚತ್ಯಾಯು, ಕಾಲ ಹೇಳುವಂಥದ್ದು ಇದು ಬರ್ತಾನೇ ಇರ್ತದೆ. ಹಾಗೆ ಗಚ್ಚತಿ ಆಯು, ಆಯುಷ್ಯ ಹೋಗ್ತಾನೇ ಇರ್ತದೆಯಂತೆ. ನಮಗೆ ಒಂದು ದಿವಸ ಆದಂಗೆ ನಾವು ಮೃತ್ಯು ಮುಖವಾಗಿ ಹೋಗ್ತೇವಂತೆ. ಮಗುವಿಗೆ 1 ವರ್ಷ ಆಯಿತು ಅಂದರೆ ಆ ಮಗು ಮೃತ್ಯುಮುಖವಾಗಿ ಅದು 1 ವರ್ಷಕ್ಕೆ ಅದು ಕಡಿಮೆ ಆಯಿತು, 1 ವರ್ಷ ಕಡಿಮೆ ಆಯಿತು. ನಮಗೆ 1 ವರ್ಷ ಆದಂಗೆ ಅಲ್ಲಿ ಮೃತ್ಯುಮುಖವಾಗಿ 1 ವರ್ಷ ಕಡಿಮೆ ಆಗ್ತಂತೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಆಲೋಚನೆ ಮಾಡ್ಕೊಂಡು ಹೋದರೆ ನಮಗೆ ಜಗತ್ತು ಹೇಳುವಂಥದ್ದು, ಮಿಥ್ಯ ಹೇಳುವಂಥದ್ದು ಗೊತ್ತಾಗ್ತದೆ. ಇರಲಿ, ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಇನ್ನು ಶತ್ರುಗಳಿಂದ ತೊಂದರೆ ಇರುವಂಥದ್ದು, ಹಾಗೆ ಬೆಟ್ಟ ಗುಡ್ಡಗಳಲ್ಲಿ ತೊಂದರೆ ಇರುವಂಥದ್ದು. ಹಾಗಾಗಿ ಪರಿಹಾರಕ್ಕಾಗಿ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ತಲೆನೋವು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಮಾನಸಿಕವಾಗಿ ಹಿಂಸೆ ಬರ್ತದೆ ಅಂತ. ಯಾಕಂದರೆ ಮನಸ್ಸಿಗೆ ಹಿಂಸೆ ಆದರೆ ನಾವು ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಊಟವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಥವಾ ಊಟವನ್ನು ಮಾಡಿದ್ರೂ ಕೂಡ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಜೀರ್ಣ ಶಕ್ತಿ ಸರಿಯಾಗಿ ಇರಬೇಕು ಅಂತಾದರೆ ನಮ್ಮ ಮನಸ್ಸು ಕೂಡ ಸರಿಯಾಗಿ ಇರಬೇಕು. ಹಾಗಾಗಿ ಇನ್ನು ಇವತ್ತಿನ ದಿವಸ ಹೆಂಡತಿಯಿಂದ ಸ್ವಲ್ಪ ಸಹಕಾರ ಸಿಗ್ತದೆಯಂತೆ. ಹಾಗಾಗಿ ಇನ್ನು ತಂಪು ಪಾನೀಯ ಅಥವಾ ಹಾಲು ಅಥವಾ ಹೈನುಗಾರಿಕೆ ಮಾಡೋರಿಗೆ, ಐಸ್ ಕ್ರೀಮ್ ಅಂಗಡಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಧ್ಯಾನ ಮತ್ತು ಪ್ರಾಣಾಯಾಮ. ಧ್ಯಾನ ನಮ್ಮ ಮನಸ್ಸನ್ನು ಅದು ಹಿಡಿದು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಣಾಯಾಮವನ್ನು ಕೂಡ ಅದು ಆ ರೀತಿ ಶ್ವಾಸವನ್ನು ನಾವು ಸರಿಯಾದ ಕ್ರಮದಲ್ಲಿ ಹಿಡಿದಿಟ್ಟುಕೊಂಡಾಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಹಾಗಾಗಿ ಇನ್ನು ಕರ್ಕ ರಾಶಿಯಲ್ಲಿರೋರಿಗೆ ಅಧಿಕ ವ್ಯಯ, ಅಧಿಕ ಖರ್ಚಾಗ್ತದೆಯಂತೆ. ಹಾಗಾಗಿ ಶತ್ರುಗಳ ಕಾಟ ಮತ್ತು ದೇಹಕ್ಕೆ ಹುಣ್ಣು ಅಥವಾ ಗಾಯ ಆಗುವಂಥ ಸಾಧ್ಯತೆ ಇದೆ. ಗುರು ಹಿರಿಯರಿಂದ ಸಹಾಯ ಸಿಗ್ತದೆ. ದೇವರ ಕೃಪೆ ಇವತ್ತಿನ ದಿವಸ ಇರ್ತದೆ ಈ ರಾಶಿಯವರಿಗೆ. ಹಾಗೆ ಇನ್ನು ಚಂದ್ರ ದೇವರ ಅರ್ಚನೆ ಮಾಡುವುದರಿಂದ, ಚಂದ್ರ ದೇವರಿಗೆ ಅರ್ಚನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಇರ್ತದೆ. ಚಂದ್ರದೇವರ ಸ್ಮರಣೆ, ಚಂದ್ರದೇವರಿಗೆ ಅರ್ಚನೆ. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ರಾಜಕೀಯದಲ್ಲಿ ಇರೋವರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ ಇದೆ. ಯಾವುದೋ ರೀತಿಯಲ್ಲಿ ಅನುಕೂಲ, ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಪಟ್ಟ ಹೇಳುವಂಥದ್ದು, ಯಾವುದೋ ಒಂದು ಅಧಿಕಾರ ಹೇಳುವಂಥದ್ದು ಸಿಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಒಳ್ಳೆಯ ಅನುಕೂಲ ಇದೆ. ಇನ್ನು ಮಂತ್ರಯಂತ್ರಗಳಿಂದ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆ ಇದೆ. ಧನ ನಷ್ಟ ಆಗುವಂಥ ಸಾಧ್ಯತೆ. ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ. ಇನ್ನು ಕನ್ಯಾರಾಶಿಯಲ್ಲಿರೋರಿಗೆ ಕೃಷಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ತಂಪು ಪಾನೀಯ, ಐಸ್ ಕ್ರೀಮ್ ಇಂಥ ಅಂಗಡಿಯವರಿಗೆ, ವ್ಯವಹಾರದವರಿಗೆ ಅನುಕೂಲ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ಮಾರ್ಗಂ ಕ್ಷೇಮಕರಿ ರಕ್ಷೇತ್ ಈ ಮಂತ್ರವನ್ನು ಹೇಳೋದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಸರಿ ಗುರುಗಳೇ, 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಿಗೆ ಯಾವ ಫಲಗಳಿವೆ ಮತ್ತು ದೋಷಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತಹವರು ಗುರುಗಳ ನಂಬರನ್ನು ನಾವು ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಮಗು ಹುಟ್ಟಿದ ನಂತರ ಎಷ್ಟು ತಿಂಗಳ ನಂತರ ಜಾತಕವನ್ನು ಬರೆಸುವಂಥದ್ದು, ಈ ಜಾತಕ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ. ಹಾಗಾಗಿ ಜಾತಕ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಆ ಜಾತಕವನ್ನು ಬರೆಸುವಂತಹ ಸಮಯ ಎಷ್ಟು ತಿಂಗಳ ನಂತರ ನಾವು ಒಂದು ಮಗುವಿನ ಜಾತಕವನ್ನು ಬರೆಸಬಹುದು ಅಂತ. ಜಾತಕ ಹೇಳುವಂಥದ್ದು ಅದಕ್ಕೆ ಪದವಿ
ಪೂರ್ವ ಪುಣ್ಯಾನಾಂ. ನಮಗೆ ಹಿಂದೆ ಆ ಜಾತಕ ಯಾಕೆ ಬರೆಯುವಂಥದ್ದು, ಯಾವಾಗ ಬರೆಸುವಂಥದ್ದು, ಅದರಿಂದ ಏನು ಪ್ರಯೋಜನ ಹೇಳುವಂಥದ್ದು ನಮಗೆ ಆ ಜಾತಕ, ಆ ಶ್ಲೋಕವೇ ಹೇಳ್ತದೆ. ಹಿಂದೆ ಪೂರ್ವಜನ್ಮದ ಪುಣ್ಯ ಏನಿದೆ, ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಯಾವುದು ಕರ್ಮ, ಹಿಂದೆ ನಾವು ಮಾಡಿದಂಥ ಕರ್ಮದ ಫಲವನ್ನು ಈ ಜಾತಕ ಹೇಳುವಂಥದ್ದು ನಮಗೆ ಸೂಚಿಸ್ತದೆ. ಯಾಕೆಂದರೆ ಈ ಶರೀರ ನಮಗೆ ಸಿಕ್ಕಿದೆ ಹೇಳಾದರೆ ಅದು ಪೂರ್ವಜನ್ಮದ ಆ ಕರ್ಮದ ಅನುಸಾರವಾಗಿ ನಮಗೆ ಈ ಶರೀರ ಹೇಳುವಂಥದ್ದು ಸಿಕ್ಕಿದೆ. ಹಾಗಾಗಿ ಇದು ಎಷ್ಟು ದಿವಸ ಈ ಶರೀರ ಎಷ್ಟು ದಿವಸ ಎಷ್ಟು ಕಷ್ಟವನ್ನು ಅನುಭವಿಸ್ತದೆ, ಎಷ್ಟು ದಿವಸ ಇದು ಸುಖವನ್ನು ಅನುಭವಿಸ್ತದೆ. ಹಾಗಾದರೆ ಕಷ್ಟ ಅಂದರೆ ಯಾವುದು, ಸುಖ ಅಂದರೆ ಯಾವುದು? ಅದಕ್ಕೆ ನಾವು ಕಷ್ಟ, ಅದಕ್ಕೆ ಎಲ್ಲ ರೀತಿಯಲ್ಲಿ ಕಷ್ಟ, ಅದಕ್ಕೆ ಶರೀರಕ್ಕೆ ಸ್ವಲ್ಪ ನೋವಾಗುವಂಥದ್ದು ಅಥವಾ ಮನಸ್ಸಿಗೆ ನೋವಾಗುವಂಥದ್ದು, ಇದೇ ಕಷ್ಟ. ಶರೀರ ಆರೋಗ್ಯವಾಗಿರುವಂಥದ್ದು, ಮನಸ್ಸು ನಿರ್ಮಲವಾಗಿರುವಂಥದ್ದು, ಮನಸ್ಸು ಪ್ರಶಾಂತವಾಗಿರುವಂಥದ್ದು, ಮನಸ್ಸು ಹಗುರವಾಗಿರುವಂಥದ್ದು, ಇದೇ ಸುಖ. ಹಾಗಾಗಿ ಅದಕ್ಕೆ ಒಳ್ಳೆಯದು ಕೆಟ್ಟಿದ್ದು, ಪಾಪಾಯ ಪರಪೀಡನಂ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳಿದ್ದಾರೆ. ಯಾಕೆಂದರೆ ಯಾವುದು ಪುಣ್ಯ ಅಂದರೆ ಯಾವುದು ಅಂದರೆ ಪರೋಪಕಾರ, ಇನ್ನೊಬ್ಬರಿಗೆ ಉಪಕಾರವನ್ನು ಬಯಸುವಂಥದ್ದು, ಇನ್ನೊಬ್ಬರ ಏಳಿಗೆಯನ್ನು ಬಯಸುವಂಥದ್ದು, ಇನ್ನೊಬ್ಬರಿಗೆ ಅನುಕೂಲವಾಗಲಿ ಅಂತ ಬಯಸುವಂಥದ್ದು, ಇದೇ ಪರೋಪಕಾರವಂತೆ. ನಮಗೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಅಪಕಾರವನ್ನಾದರೂ ಕೂಡ ನಾವು ಮಾಡಬಾರದಂತೆ, ಇದು ಪುಣ್ಯನೇ. ನಮಗೆ ಅವರಿಗೆ ಒಂದು ಏನೋ ಕೇಳ್ತಾರೆ, ಹಣವನ್ನು ಅಥವಾ ಇನ್ನೇನೋ ಸಹಾಯ ಕೇಳ್ತಾರೆ, ಸಹಾಯ ಕೇಳಿ ಬಂದಾಗ ನಮ್ಮ ಹತ್ರ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೂ ಸುಮ್ಮನೆ ಯಾರು ಇದ್ದರೆ, ಅಥವಾ ಇಂಥಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ನಿನಗೆ ಸಹಾಯವಾಗ್ತದೆ, ಅಲ್ಲಿ ಸಹಾಯವಾಗ್ತದೆ ಅಂತ ಹೇಳಿದ್ರೆ ಆವಾಗ ಅದು ಕೂಡ ಒಳ್ಳೆಯ ಪುಣ್ಯದ ಕೆಲಸವನ್ನೇ ಆಯ್ತಂತೆ. ಹಿಂದೆ ಅಲ್ಲಿ ಉಡುಪಿಯಲ್ಲಿ ಅಲ್ಲಿ ಹೋದಾಗ ಏನೋ ತುಂಬ ಹಸಿವಾಗಿ ಒಬ್ಬ ಬಂದಂತೆ. ಹಸಿವಾಗಿ ಬಂದಾಗ ಅಲ್ಲಿ ಒಬ್ಬರು ಸಿಕ್ಕಿದ್ರು. ಕೇಳಿದೆ, ತಂಗ ತುಂಬ ಹಸಿವಾಗ್ತದೆ, ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ, ಇಲ್ಲಿ ಹೋಗು, ಆ ಕೋಣೆಗೆ ಹೋಗು, ನಿನಗೆ ಊಟ ಸಿಗ್ತದೆ ಅಂತ ಅವರು ಹೇಳಿದರಂತೆ. ಹಾಗಾಗಿ ಆ ಒಂದು ಪುಣ್ಯಾಂಶದ ಫಲದಿಂದ ಯಾಕಂದರೆ ಆವತ್ತಿನ ದಿವಸ ಆ ವ್ಯಕ್ತಿ ಊಟವನ್ನು ಮಾಡಿ ಸಂತೃಪ್ತಿಯನ್ನು ಪಡೆದ, ಆ ಪುಣ್ಯಾಂಶ, ಅದು ಪುಣ್ಯಾಂಶ. ಅಂಥ ಪುಣ್ಯಾಂಶದ ಫಲವಾಗಿ ಹಿಂದೆ ಅಲ್ಲಿ ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ ಒಬ್ಬರಲ್ಲಿ ಗುರುಗಳು ಅವರು ಕೂಡ ಬಂದಿದ್ದಾರೆ. ಯಾಕಂದರೆ ಹೆಸರು ಬೇಡ, ಈಗ ಯಾರು ಬಂದಿದ್ದಾರೆ ಅವರ ಹೆಸರು ಬೇಡ, ಅವರು ಈಗಿಲ್ಲ, ಅವರು ಮುಕ್ತಿಯನ್ನು ಪಡೆದಿದ್ದಾರೆ. ಆದರೆ ಹಾಗಾಗಿ ಅದೊಂದು ಪುಣ್ಯಾಂಶದ ಫಲವಾಗಿ ಅವರು ಸನ್ಯಾಸವನ್ನು ತೆಗೆದುಕೊಳ್ಳುವಂಥ ಅದೊಂದು ಪುಣ್ಯ. ಸನ್ಯಾಸ ತೆಗೆದುಕೊಳ್ಳೋದು ಕೂಡ ಪುಣ್ಯನೇ. ಅದು ಎಲ್ಲರಿಗೂ ಕೂಡ ಆ ಸನ್ಯಾಸ ಹೇಳುವಂಥದ್ದು ಬರೋದಿಲ್ಲ, ಇರಲಿ. ಹಾಗಾಗಿ ಈ ಜಾತಕ ಹೇಳುವಂಥದ್ದು ತುಂಬ ಅದು ಜನ್ಮನ ನಮಗೆ ನಾವು ಹುಟ್ಟಿದ ತಕ್ಷಣದಿಂದ ನಾವು ಬದುಕಿ ಇರುವವರೆಗೂ ಕೂಡ ನಾವು ಯಾವ್ಯಾವ ಸಂದರ್ಭದಲ್ಲಿ ನಮಗೆ ಏನೇನು ಘಟನೆಗಳು ಆಗ್ತವೆ ಈ ಶರೀರಕ್ಕೆ ಅಂತ ಅದು ಹಾಗೆ ಸೂಕ್ಷ್ಮವಾಗಿ ನಮಗೆ ಸೂಚಿಸ್ತಾ ಇರ್ತದೆ. ಯಾಕೆಂದರೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ, ಈ ಜ್ಯೋತಿಷ ಶಾಸ್ತ್ರ ಹೇಳುವಂಥದ್ದು ಇದು ಪ್ರತ್ಯಕ್ಷವಾಗಿ ನಮಗೆ ಕಾಣುವಂಥದ್ದು. ಪ್ರತ್ಯಕ್ಷ, ಯಾಕೆಂದರೆ ನಮಗೀಗ ಈ ಕಲಿಯುಗದಲ್ಲಿ ಈ ವಾತಾವರಣದಲ್ಲಿ ನಮಗೆ ಕಣ್ಣಿಗೆ ಕಾಣಬೇಕು, ಅದು ಮಾತ್ರ ಸತ್ಯ. ಕಣ್ಣಿಗೆ ಯಾವುದು ಕಾಣಲಿಲ್ಲ ಅಂದರೆ ಅದೆಲ್ಲ ಸುಳ್ಳು ಅಂತ ನಾವು ಈಗ ತಿಳ್ಕೊಂಡಿದ್ದು ನಮ್ಮ ಒಂದು ಭಾವನೆ. ಹಾಗಾಗಿ ನಾವು ಈಗ ಯಾವ ರೀತಿ ಆಗ್ತದೆ, ಯಾಕೆಂದರೆ ನಾವು ಈ ಜ್ಯೋತಿಷನ್ನು ಕೆಲವು ಜನ ಇಲ್ಲ ನಾವು ನಂಬುವುದಿಲ್ಲ, ಇದೆಲ್ಲ ಸುಳ್ಳೆ ಅಂತ ಹೇಳ್ತಾರೆ. ಆದರೆ ಹಿಂದೆ ಗ್ರಹಣಗಳು ಈ ಥರ ಆಗ್ತವೆ, ಈ ಗ್ರಹಣಗಳು ಈ ದಿವಸ ಆಗ್ತದೆ ಅಂತ ಹಿಂದೆ ಮುಂಚೆನೇ ಬರೆದಿಟ್ಟಿದ್ದವರು, ಆದರೆ ಅದೇ ಸಮಯಕ್ಕೆ ಆಗ್ತದೆಯಲ್ಲ. ಹಾಗಾಗಿ ಆ ಜ್ಯೋತಿಷ ಹೇಳುವಂಥದ್ದು ನಾವು ನಂಬಲೇಬೇಕಾದಂಥ ಒಂದು ಶಾಸ್ತ್ರ. ಎಲ್ಲ ಶಾಸ್ತ್ರವನ್ನು ಕೂಡ ನಾವು ನಂಬುವುದೇ. ಶಾಸ್ತ್ರಾಯಚ ಸುಖಾಯಚ, ಯಾವ ರೀತಿ ಷಟ್ ಶಾಸ್ತ್ರ, 6 ಶಾಸ್ತ್ರಗಳು, 10 ಉಪನಿಷತ್ತು, 10 ಉಪನಿಷತ್ತುಗಳು, 18 ಪುರಾಣ, 18 ಪುರಾಣಗಳು ಇದ್ದಾವಂತೆ. ಇವೆಲ್ಲವೂ ಕೂಡ ಹಿಂದೆ ಆಗಿದ್ದು, ನಡೆದಿದ್ದು, ಮುಂದೆ ನಡೆಯುವಂಥದ್ದು. ಭವಿಷ್ಯತ್ ಪುರಾಣ ಬೇರೆ ಇದೆ. ಹಾಗಾಗಿ
ಈ ರೀತಿಯಲ್ಲಿ ನಾವು ಆ ಜಾತಕವನ್ನು ಬರೆಸಿಕೊಳ್ಳುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಇದೆ. ಮತ್ತು ಜಾತಕವನ್ನು ಬರೆಯುವಂಥದ್ದು ಸಾಮಾನ್ಯ ನಾವು ಈಗ 11 ದಿವಸ ಆದಮೇಲೂ ಕೂಡ ಜಾತಕವನ್ನು ಬರೆಯುವಂಥದ್ದು. ಅದಕ್ಕೆ ಜಾತಕರ್ಮ ನಾಮಕರಣ ಅಂತ ಹೇಳ್ತಾರೆ. ಆ ನಂತರ ನಾಮಕರಣನೂ ಕೂಡ 11 ದಿವಸ ಆದ ನಂತರ ಮಾಡುವಂಥದ್ದು. ಇಲ್ಲಾಂದರೆ ಕೆಲವು ಕಡೆ 3 ತಿಂಗಳಿಗೂ ಮಾಡ್ತಾರೆ, 6 ತಿಂಗಳಿಗೂ ಮಾಡುವಂಥ ಪದ್ಧತಿ ಇದೆ. ಆದ್ದರಿಂದ ವಿಶೇಷವಾಗಿ ನಮಗೆ ಜಾತಕ ಹೇಳುವಂಥದ್ದು ನಮ್ಮ ಒಂದು ಪೂರ್ವಜನ್ಮದ ಕರ್ಮವನ್ನು ಸೂಚಿಸ್ತದೆ. ಹಿಂದೆ ನಾವು ಏನು ಮಾಡಿದ್ದೇವೆ, ಅದರ ಹಿಂದೆ ನಾವು ಕೊಟ್ಟಿದ್ದರ ಫಲವಾಗಿ ಅಥವಾ ನಾವು ತೆಗೆದುಕೊಂಡಿದ್ದರ ಫಲವಾಗಿ ನಮಗೆ ಈಗ ಏನೇನು ಆಗ್ತದೆ, ಹಿಂದೆ ನಾವು ಕೊಟ್ಟಿದ್ದಕ್ಕೆ ನಮಗೆ ಕೊಡ್ತಾ ಇದ್ದಾನೆ ಭಗವಂತ, ಹಿಂದೆ ನಾವು ತಗೊಂಡಿದ್ದಕ್ಕೆ ಅದನ್ನು ಕೂಡ ಕೊಡ್ತಾ ಇದ್ದಾನೆ. ಹಾಗಾಗಿ ಆ ಜಾತಕವನ್ನು ಬರೆಯಿಸುವಂಥದ್ದು, ಜಾತಕವನ್ನು ನೋಡುವಂಥದ್ದು ಅಥವಾ ಜಾತಕವನ್ನು ನೋಡಿಸುವಂಥದ್ದು, ಅದೇ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥದ್ದು ತುಂಬ ಶ್ರೇಷ್ಠ ಮತ್ತು ಉತ್ತಮ. ಸರಿ ಗುರುಗಳೇ, ಜಾತಕದ ವಿಶೇಷ ಏನು, ಜಾತಕದ ಮಹತ್ವ ಏನು, ಹಾಗೆಯೇ ಆ ಒಂದು ಮಗು ಹುಟ್ಟಿ ಎಷ್ಟು ಸಮಯದ ನಂತರ ಜಾತಕವನ್ನು ಬರೆಸುವಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ 12 ರಾಶಿಗಳಲ್ಲಿ ಉಳಿದಂತಹ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ದೋಷಗಳಿಗೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿರುವವರಿಗೆ ಸಹೋದರ ಸಹಕಾರ, ಸೈನಿಕರಿಗೆ ಅನುಕೂಲ, ತೀರ್ಥಯಾತ್ರೆಯಲ್ಲಿ ತೊಂದರೆ, ಧರ್ಮ ಕಾರ್ಯಗಳಲ್ಲಿ ತೊಂದರೆ, ಪರಿಹಾರಕ್ಕಾಗಿ ದುರ್ಗಾ ಆರಾಧನೆಯನ್ನು ಮಾಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಧನ ಧಾನ್ಯ ಲಾಭ, ಮೃಷ್ಟಾನ್ನ ಭೋಜನ, ಬೆಳ್ಳಿ ಬಂಗಾರ ಅಂಗಡಿಯವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭ ಇದೆ. ಇನ್ನು ಬೆಟ್ಟ ಗುಡ್ಡಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ಶತ್ರುಗಳಿಂದಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಅನುಕೂಲ ಇದೆ. ಇನ್ನು ಧನುರಾಶಿ, ಸಾಧು ಸಂತರ ದರ್ಶನ ಹಾಗೆ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ, ದೇವತಾ ದರ್ಶನ ಮಾಡುವಂಥ ಸಾಧ್ಯತೆ ಇದೆ, ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ಹಾಗೆ ಗಂಡ ಹೆಂಡತಿಯಲ್ಲಿ ಕಲಹ ಉಂಟಾಗುವಂಥ ಸಾಧ್ಯತೆ. ಪರಿಹಾರಕ್ಕಾಗಿ ಚಂದ್ರನಿಗೆ ಅರ್ಚನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಶತ್ರುಗಳಿಂದ ತೊಂದರೆ, ಹಾಗೆ ದೇಹಕ್ಕೆ ಗಾಯ ಆಗುವಂಥ ಸಾಧ್ಯತೆ ಇದೆ, ಸೋದರ ಮಾವನಲ್ಲಿ ಸ್ವಲ್ಪ ಕಲಹ ಉಂಟಾಗುವಂಥ ಸಾಧ್ಯತೆ ಇದೆ, ಅಧಿಕ ಖರ್ಚು, ಬಂಧುಗಳಿಂದ ಸಹಕಾರ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ಗೋ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಇನ್ನು ಕುಂಭರಾಶಿಯಲ್ಲಿರೋರಿಗೆ ಉದರ ಬಾಧೆ, ಹಾಗೆ ವಿದ್ಯಾರ್ಥಿಗಳಿಂದ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ, ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೂ ತೊಂದರೆ ಆಗುವಂಥ ಸಾಧ್ಯತೆ, ಹಾಗೆ ಧನ ಮತ್ತು ಧಾನ್ಯ ಲಾಭ ಆಗುವಂಥ ಸಾಧ್ಯತೆ ಇದೆ, ಕಾರ್ಯಸಿದ್ಧಿ. ಎಲ್ಲ ರೀತಿಯ ಪರಿಹಾರಕ್ಕಾಗಿ ಶಾರದಾಂಬ ದರ್ಶನ ಮಾಡುವುದರಿಂದ ಅನುಕೂಲ ಇದೆ. ಇನ್ನು ಮೀನರಾಶಿಯಲ್ಲಿರೋರಿಗೆ ವಾಹನದಿಂದ ತೊಂದರೆ ಆಗುವಂಥ ಸಾಧ್ಯತೆ, ಕೃಷಿ ಕ್ಷೇತ್ರಗಳಲ್ಲಿ ತೊಂದರೆ, ಹಾಗೆ ದೂರ ಪ್ರಯಾಣ, ಪೆಟ್ರೋಲ್ ಉದ್ಯಮಕ್ಕೆ ಅನುಕೂಲ, ಪೆಟ್ರೋಲ್ ಉದ್ಯಮದವರಿಗೆ ವಿಶೇಷವಾಗಿ ಅನುಕೂಲ ಇದೆ. ಪರಿಹಾರಕ್ಕಾಗಿ ಔದುಂಬರ ಪ್ರದಕ್ಷಿಣೆ. ಹಾಗಾಗಿ ಇವತ್ತಿನ ದಿವಸ ಯಾವುದೇ ರಾಶಿಯಲ್ಲಿ ನಮಗೆ ತೊಂದರೆಗಳು ಇದ್ದರೂ ಹಾಗೆ ಅದರಿಂದ ನಾವು ಭಯಪಡಬೇಕಾದ್ದೇನಿಲ್ಲ. ಇವತ್ತಿನ ದಿವಸ ಶನೇಶ್ವರನ ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಈ ದಿವಸ ಏನು ಹೇಳ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾವು ಶನೇಶ್ವರಾಯ ನಮಃ ಹೇಳೋದ್ರಿಂದಲೂ ಕೂಡ ಎಲ್ಲ ರೀತಿಯಲ್ಲಿ ನಮ್ಮ ಆಯುಷ್ಯ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಕರುಣಿಸುವವನು ಶನೇಶ್ವರ ಆಗಿದ್ದಾನೆ. ಹಾಗಾಗಿ ಶನೇಶ್ವರನ ಸ್ಮರಣೆ ಮಾಡೋದರಿಂದ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಇದೆ. ನಾವು ಯಾವುದು ಭಯ ಪಡದೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಧೈರ್ಯದಿಂದ ಮುನ್ನುಗ್ಗಿ ಭಗವಂತನ ಸ್ಮರಣೆ ಮಾಡಿದ್ರೆ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಸರಿ ಗುರುಗಳೇ, ಶನಿವಾರದ ಈ ದಿನವಾದ ಪಂಚಾಂಗ ಭವಿಷ್ಯ, ಹಾಗೆಯೇ ರಾಶಿ ಭವಿಷ್ಯಗಳ ಫಲಾಫಲ, ಹಾಗೆಯೇ ಜಾತಕದ ವಿಶೇಷತೆ ಏನು, ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನೇ ಭವಂತು. ಎಲ್ಲರಿಗೂ ಕೂಡ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ದಿನದ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.